ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಕೆಲಸ ಮಾಡಿ ಇಲ್ಲ ನಿಮಗೆ ನೀವು ದುಡ್ಡು ಏಣಿಸ್ತೇನೆ ಯಾಕೆ ಮಡಿಕೊಂಡಿದ್ದೀರಾ, ಏನು ಕಾರಣ ಏನು? ಈಗ ನಾನು ಇನ್ನೊಬ್ಬನಿಗೆ ಎದುರ್ಕೊಂಡು ನೀವು ದುಡ್ಡು ಯಾಕೆ ಇಟ್ಟಿದ್ದೀರಿ ಅಲ್ಲಿ ದೇವಸ್ಥಾನದಲ್ಲಿ? ಸರ್ ಯಾವ ಕೌಂಟ್ ಆಗಿದೆ ಅಂತ ಬಿಟ್ಟರೆ ಗೊತ್ತಿಲ್ಲ. ಒಳಗೆ ಯಾಕೆ ತುಂಬ ಅಲ್ಲಿ ಕೌಂಟ್ ಆಗೋದ್ರಿಂದ ಎಷ್ಟು ಅಂತ ಹೇಳ್ತೀರಿ? ಅವ್ರ ಈಗ ಬಂದಿರೋದು ಏನು ಮಾಡ್ತೀರಿ? ದುಡ್ಡು ಎಷ್ಟು ಲಕ್ಷ ಇತ್ತು ಕೌಂಟ್ ಆಗಿದೆ ಅಂತ ಎಷ್ಟಾಗಿತ್ತು ಕೌಂಟ್? ಸರ್ ನಿಮಗೆ ನಾನು ಸರಾಸರಿಗೆ ಗೊತ್ತಿದ್ವಲ್ಲ ಕೌಂಟಿಗೆ ಯಾಕೆ ಮೊನ್ನೆ ಸರ್ ಎಷ್ಟು ನೀಟಾಗಿ ಸರ್ ನಾನು ಅವತ್ತು ಒಂದು ಹೋಗಲಿಲ್ಲ. ಪ್ರತಿ ಸಾರಿ ಕರೆಕ್ಟಾಗಿ ಆಯ್ತಾ ಇದ್ದಿದ್ದು ಈ ಸಾರಿ ಯಾಕಾಗಲಿಲ್ಲ. ಯಾಕೆ ಮಾಡಿದ್ರೆ ಹಿಂಗೆ? ಯಾಕೆ ಕ್ಲೋಸ್ ಮಾಡಿದ್ರೆ ನೀವು? ದುಡ್ಡು ಕಾಸು ಮಿತಿ ಹಾಕ್ಸಿದ್ರೆ ಕೊಟ್ರೆ ಚಿಲ್ಲರೆ ಹಾಕೊಟ್ರೆ ಕಂಪ್ಲೇಂಟ್ ಮಾಡಿ ಮೇಲೆ ಚೇಂಜ್ ಕೊಡುವಂಥದ್ದು ಏನಿತ್ತು ನಿಮಗೆಲ್ಲ ಅಷ್ಟೇ ಕೌಂಟ್ ಆಗಬೇಕು. ಬ್ಯಾಂಕ್ ನೋಡ್ತಾನೆ ಯಾಕೆ ಮಾಡಬೇಕು? ಅದು ಮಾಡಬಾರ್ದು, ಅದನ್ನು ಮಾಡಬಾರ್ದು. ನೀವು ಏನ್ಸ್ಬಿಟ್ಟು ಲಾಸ್ಟ್ ಕೊನೆಯಲ್ಲಿ ಚೇಂಜ್ ಇದ್ರೆ ಸರ್ ಅಕೌಂಟ್ ಯಾಕೆ ಅಷ್ಟೊಂದು ಅಲ್ಲಿಂದ ಇಲ್ಲಿಂದ ಯಾಕೆ ಕಮಿಷನ್ ಏನಾದ್ರು ಆಗಬೇಕು? ಹೆಂಗೆ ಸರ್ ಅದು ಎಷ್ಟು ಖರ್ಚು ಮಾಡೋರೆ ಅದನ್ನು ಏನು ತಮಾಷೆ ತಹಸೀಲ್ದಾರ್ದಲ್ಲ ಅವ್ರಿಂದ ಕೇಳ್ತೀವಿ, ತಲೆ ಕೆಡಿಸ್ಕೊಳ್ಳಿ, ನೀವೇ ತಾವು ಹೊಡ್ಬರ್ಬೇಕು ನೋಡಿ. ಯಾಕೆ ಸಾರ್ವಜನಿಕ ನನ್ಗೊಂದು ಭಕ್ತಾದಿಗಳು ಕೊಟ್ಟಿರೋ ದುಡ್ಡು ನೋಟಿಸ್ ಕೊಟ್ಟು ವಸೂಲಿ ಮಾಡ್ತಲ್ಲ ಅವಳು ಸ್ವಾಮಿ, ನೋಟಿಸ್ ಕೊಟ್ಟು ವಸೂಲಿ ಮಾಡಿದ್ರೆ ಏನು ಇಷ್ಟೆಲ್ಲ ಬಂದಿದೆ. ಈಗ ಟ್ರಸ್ಟ್ ಹಿಂದಿನವರು ಎಷ್ಟು ಆದಾಯ ಕೊಟ್ಟವ್ರೆ, ಈಗ ಚೌಕಾರಿ ತೊಗೊಂಡು ಎಷ್ಟು ಕೋಟಿ ಬಂದದೆ ಎಲ್ಲದೇ ಲೆಕ್ಕ. 12 ಉತ್ಸವ ಮೂರ್ತಿಗಳು ಹೋಯ್ತಾವಲ್ಲ ತಾಲೂಕಿಂದ ಬಂದ ಮೇಲೆ ನೀವೇನು ಕ್ರಮ ತಗೊಂಡ್ರಿ ಸರ್? ನೀವು 20 ಮಾಡ್ಕೊಳ್ಳಿ, ನೀವು ಯಾಕೆ ಕ್ರಮ ತಗೊಳ್ಳಿಲ್ಲ? ನೀವು ಬಂದಲ್ಲಿ ಉತ್ಸವ ಮೂರ್ತಿ ಸರ್ ಎಲ್ಲ ಮಾಡಿದಿಲ್ಲ ಸ್ವಾಮಿ ಊರೊಳಗೆ ಎಲ್ಲಿ ಹಾಕಿ ಮಾಡಿದ್ರು ಕೊಡೋಣ ಫೋಟೋ ಎಲ್ಲೆಲ್ಲಿ ಮೆರೆಸ್ತಾರೆ ಊರೊಳಗಿರೋಲ್ಲ ಹೋಯ್ತಾವಲ್ಲ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ನೀವು ಬಂದ ಮೇಲೆ ಆಗಿದ್ದು ನೀವ್ ಯಾಕೆ ಅಷ್ಟು ಗ್ರಾಮ ಅರಾಜಕ ನೀವ್ ಹಾಕ್ಬಿಟ್ರೆ ಸರ್ ತಹಸೀಲ್ದಾರ್ ಒಂದು ಬೇಕು ಒಂದು ಬೇಡ ನೀವು ನಿಮ್ಮನ್ನ ಅಲ್ಲಿ ಜವಾಬ್ದಾರಿ ತಹಸೀಲ್ದಾರ್ ಬಂದ್ಮೇಲೆ 12 ಮನೆ ದೇವ್ರ ಉತ್ಪತ್ತಿ ಆಗಲ್ಲ ಕೆಲಸ ಮಾಡಬೇಡಿ. ಜವಾಬ್ದಾರಿ ನೀವು ಬಂದ್ಮೇಲೆ ಆಗಿದ್ದು ಪೂರ್ವದಿಂದ ಇಲ್ಲ ಸರ್. ಮೇಂಟೆನೆನ್ಸ್ ನೀವು ಮಾಡ್ತಾ ಇರೋದು ನಿಮ್ಮನ್ನು ಕೇಳ್ತೀವಿ, ಸಾಯಾಬ್ರನ್ನ ಆಮೇಲೆ ಕೇಳ್ತೀವಿ. ಯಾಕೆ ನಿಮಗೆ ಜವಾಬ್ದಾರಿ ಕೊಟ್ಟವ್ರು ಇಷ್ಟು ಮನೆ ಅಕ್ರಮ ದೇವರಿದ್ದ ಮಾಡಿದ್ರ ನಮ್ಮ ಆಡಳಿತ ಬಂದ ಮೇಲೆ ಸರ್ ಅದಾದ್ಮೇಲೆ ಇದೇ ಮೀಟಿಂಗಲ್ಲಿ 35,000 ರೂಪಾಯಿ ಹೋಯ್ತಾ ಇದ್ದೀನಿ, ದುಡ್ಡು ಮಡಗಿದ್ದೀನಿ ಅಂತ ಹೇಳಿದ್ರಿ. ಅವರು ಒಬ್ಬರು ಪೂಜಾರರು ಇಲ್ಲೇ ಹೇಳಿದ್ರು, ದಾಖಲೆ ಕೊಡ್ತೀನಿ, ನನ್ನ ಹತ್ರ ದಾಖಲೆ ಇದೆ. ಆ ದಾಖಲೆಗೆ ನೀವೇನು ಕ್ರಮ ತಗೊಂಡ್ರಿ? 12 ದೇವರು ಹೊರಗಡೆ ತೊಗೊಂಡೋಗ್ತಾ ಇರೋದು ಯಾರು ಪರ್ಮಿಷನ್ ಅಲ್ಲ? ಏನಾರ ನೀವೇನಾರ ಅವ್ರಿಗೇನಾರ ಇದೇನಾರ ಇಟ್ಕೊಂಡಿಲ್ಲ ಅದು ನನಗೆ ಗೊತ್ತಿಲ್ಲ. ಮತ್ತೆ ಯಾಕೆ ಅವಕಾಶ ಕೊಟ್ಟು ನನಗಿಲ್ಲ ಅಧಿಕಾರ? ನೀವು ತಹಸೀಲ್ದಾರ್ ಕೇಳ್ತಾ ಇದ್ದಾರೆ ಆಗಲೇ ಸೇರಿಸ್ತಾರೆ. ಜವಾಬ್ದಾರಿ ಸರ್ ಅವ್ರು ಬಂದಿಲ್ಲ, ನಿಮಗೆ ಸೇರಿಸ್ತಾರೆ, ಅಕಸ್ಮಾತ್ ಸೇರಿಸ್ತಾರೆ, ಜವಾಬ್ದಾರಿ ಜವಾಬ್ದಾರಿ ನಿಮ್ದ ಜವಾಬ್ದಾರಿ ಮುಳುಕಟ್ಟೆ ವೀರೇಗೌಡರು ನಾವು ಗ್ರಾಮಸ್ಥರು. ಈ ಮುಳುಕಟ್ಟಮ್ಮನ ದೇವಸ್ಥಾನದ ಉಸ್ತುವಾರಿ ನಮ್ಮ ತಹಸೀಲ್ದಾರ್ ಹ್ಯಾಂಡ್ ಓವರ್ ಬಂದ ಮೇಲೆ ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡ್ದೇ ಕೆಲವಾರು ಬಾರಿ ನಾವು ದೂರು ಕೊಟ್ಟರು ಅಲ್ಲಿ ಬರೋ ಆದಾಯಗಳನ್ನ ದುರುಪಯೋಗ ಮಾಡಿಕೊಂಡು ಸರಿಯಾಗಿ ಹುಂಡಿ ಹಣನೂ ಸರಿಯಾದ ರೀತಿಯಲ್ಲಿ ಗಮನಿಸ್ತೇನೆ. ಅಲ್ಲಿ ಬರೋ ಆಗು ಹೋಗು ಅರಕೆ ಊಡು ಪ್ರತಿಯೊಂದೂ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ದೇ ನಮಗೆ ಸರಿಯಾದ ರೀತಿಯಲ್ಲಿ ಗ್ರಾಮದಕ್ಕೆ ಗಮನಿಸ್ತೇನೆ. ಅವರು ಕೆಲವಾರು ದೂರು ಕೊಟ್ಟರು ನಮ್ಮನ್ನು
ಗಮನಕ್ಕೆ ತಗೊಳ್ದೇ ಇದು ಮಾಡಿದ್ದೀವಿ. ಹಾಗಾಗಿ ಲೋಕಾಯುಕ್ತ ಅವರಿಗೆ ನಾವು ಗಮನಕ್ಕೆ ಮುಟ್ಟಿಸಿದ್ದೀವಿ. ಅವರು ಏನು ಕ್ರಮ ತಗೊಂಡಿದ್ದಾರೆ ನೆಕ್ಸ್ಟು ಕಾಯ್ದು ನೋಡೋಣ. VA-RIಗಳು ಈಗ ಬೆಳ್ಳಿ ಮಕ್ಸಿರಿ ಭಕ್ತಾದಿಗಳು 7 ಲಕ್ಷ ರೂಪಾಯಿದು ಈಗ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನಾರ ಮಾಹಿತಿ ತೊಗೊಂಡಿದ್ದಾರಾ ಹೇಗೆ ಇನ್ನೂ ಅದು ಗೊತ್ತಿಲ್ಲ. ಪೂಜಾರಿಗಳ ಬಗ್ಗೆ ಅದ್ರ ಬಗ್ಗೆ ಅವರು ಇದು ತೊಗೊಂಡು ಮಾಹಿತಿ ತೊಗೊಂಡು ಕೂಡಲೇ ಮಕ್ಸಿರಿನ ಅವರ ಹ್ಯಾಂಡ್ ಓವರ್ಗೆ ತೊಗೋಬೇಕು ಅಂತ ಕೇಳ್ಕೊತಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.